ಹಿತ್ತಾಳೆ ಕಿವಿ, ಕಂಡೋರ್ ಮಾತು ಕೇಳೋದು ಜಾಸ್ತಿ. ಆದ್ರೂ ನಂಗೋಳು ಅಂದ್ರೆ ತುಂಬಾ ಪ್ರೀತಿ. ಇದು ತುಂಬಾ ಮಾಮೂಲಾಗೋಯ್ತು ಅರ್ಚನ. ಭಾಸ್ಕರ್, ನಾನೊಂದು ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತೀನಿ. ಹೆಂಡತಿಗೂ ಎಣ್ಣೆಗೂ ಇರೋ ವ್ಯತ್ಯಾಸ ಏನು ಹೇಳಿ? ಚಿಕ್ಕಪ್ಪ, ಸತ್ಯನೇ ಹೇಳ್ಬೇಕು. ಹೆಂಡತಿ ಅಂದ್ರೆ ಇಷ್ಟ, ಎಣ್ಣೆ ಅಂದ್ರೆ ಜಾಸ್ತಿ ಇಷ್ಟ. ಎಣ್ಣೆ ಕುಡಿದ್ರೆ ಕಿಕ್ ಬರುತ್ತೆ, ಎಣ್ಣೆ ಕುಡಿದ್ಮೇಲೆ ಹೆಂಡತಿ ನೋಡಿದ್ರೆ ಕಿಕ್ ಇಳಿಯುತ್ತೆ. ಹೆಂಡತಿ ಕಣ್ ತಪ್ಪಿಸಿ ಎಣ್ಣೆ ಹೊಡೆಯೋಣ ಅನ್ಸುತ್ತೆ. ಆದ್ರೆ ಎಣ್ಣೆ ಹೊಡೆದ್ಮೇಲೆ ಹೆಂಡತಿ ಮುಂದೆನೆ ಕುಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೆಂಡತಿ ಜೊತೆ ಎಷ್ಟೇ ಜಗಳ ಆಡಿದ್ರು ಅವಳನ್ನ ಬಿಡಕ್ಕಾಗಲ್ವೋ, ಹಾಗೆ ಎಣ್ಣೆ ಕುಡಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಅದನ್ನ ಬಿಡಕ್ಕಾಗಲ್ಲ. ಹೆಂಡತಿ ಅನ್ನೋಳು ಗಂಡನ ಜೀವನಕ್ಕೆ ಎಂಟ್ರಿ ಕೊಡೋಕ್ ಮುಂಚೆ ಎಣ್ಣೆ ಅನ್ನೋದು ಅವನ ದೇಹದೊಳಗೆ ಎಂಟ್ರಿ ಆಗಿರುತ್ತೆ. ಸೊ ನನ್ನ ಪ್ರಕಾರ ಎಣ್ಣೆ ಹೆಂಡತಿ ಎರಡು ಈಕ್ವಲ್. ಅಪ್ಪ, ಇವಾಗ ನೀವು ಸತ್ಯನ ಧೈರ್ಯನ? ಸತ್ಯನೇ ಅಮ್ಮ. ಸರಿ, ಹಾಗಿದ್ರೆ ನಿಮ್ ಜೀವನದಲ್ಲಿ ಯಾವತ್ತಾದ್ರೂ ನಾನು ಇಂಥ ತಪ್ಪು ಮಾಡಬಾರ್ದಾಗಿತ್ತು ಅಂತ ನಿಮಗನ್ಸಿದ್ಯಾ? ಒಂದ್ಸಲ ಅಲ್ಲಮ್ಮ, ತುಂಬಾ ಸಲ ಅನ್ಸಿದೆ. ನನ್ನ ಹೆಂಡತಿ ಹೋದ್ಮೇಲೆ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದಾಗ ನನ್ನ ಮಗನ್ನ ನೋಡ್ಕೊಳ್ಳೋಕೆ ಮನೇಲಿ ಯಾರೂ ಇಲ್ಲ ಅಂತ ನಾನು ಅವನ್ನ ಹಾಸ್ಟೆಲ್ಗೆ ಕರ್ಕೊಂಡೋಗಿ ಸೇರಿಸ್ದೆ. ಅದರಿಂದ ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ, ಅವನು ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತಾನೆ ಅಂತ ನಾನು ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಮಕ್ಕಳು ತಪ್ಪು ಮಾಡಿದಾಗ ಬುದ್ಧಿ ಕಲೀಲಿ, ಕಷ್ಟ ಗೊತ್ತಾಗ್ಲಿ, ಸಂಸ್ಕಾರ ತಿಳ್ಕೊಳ್ಳಿ ಅಂತ ಅವ್ರನ್ನ ಹಾಸ್ಟೆಲ್ಗೋ ಬೋರ್ಡಿಂಗ್ ಸ್ಕೂಲ್ಗೋ ಸೇರಿಸ್ತೀವಿ. ಆದರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಮಗ ಯಾವ ತಪ್ಪು ಮಾಡದೇ ಇದ್ರು ಅಪ್ಪ ನನ್ನನ್ನು ಎಲ್ಲಿಗೂ ಕಳಿಸ್ಬೇಡಿ ಅಂತ ಅವನು ಬೇಡ್ಕೊಂಡ್ರು. ನಾನು ಅವನ ಮಾತನ್ನ ಕೇಳದೆ ದುಡುಕಿ ಅವನ್ನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ದೆ. ನಾನೇ ನನ್ನ ಕೈಯಾರೆ ದುಡುಕಿ ನನ್ನ ಮಗನ್ನ ದೂರ ಮಾಡ್ಕೊಂಡಿದ್ದು ನಾನು ನನ್ನ ಜೀವನದಲ್ಲಿ ಮಾಡಿರೋ ತುಂಬ ದೊಡ್ಡ ತಪ್ಪು.